ಕುಂಕುಮ ನೆಲಕ್ಕೆ ಬೀಳೋದು ಅಂದ್ರೆ ಅಶುಭ ಸಂಕೇತ. ಅದು ಒಂದಕ್ಕೆ 2 ಸಲ ನೆಲಕ್ಕೆ ಬಿತ್ತು ಅಂದ್ರೆ ಮನ್ಸಿಗೆ ಏನೋ ಕೆಟ್ಟದ್ ನಡೆಯುತ್ತೆ ಅನಿಸ್ತಿದೆ. ಪಾಪ ಮಹಾಲಕ್ಷ್ಮಿ ಏನ್ ಮಾಡಿದ್ಲು ಅಂತ ಅವಳನ್ನ ಕರ್ಕೊಂಡು ಹೋಗಿದ್ದಾರೆ. ಆ ಸಿದ್ದುಗೆ ನಾವ್ ಏನಮ್ಮ ಅನ್ಯಾಯ ಮಾಡಿದ್ವಿ? ನಮ್ಮೆಲ್ರಿಗೂ ಅಷ್ಟೊಂದು ನೋವನ್ನು ಕೊಟ್ಬಿಟ್ಟ. ಆ ಸಿದ್ದುಗಂತೂ ಮನಸ್ಸಾಕ್ಷಿ ಅನ್ನೋದೇ ಇಲ್ಲ. ತನ್ನ ಸ್ವಾರ್ಥಕ್ಕೆ ಯಾರನ್ನ ಏನ್ ಬೇಕಾದ್ರೂ ಮಾಡ್ತಾನವನು. ಇದೆಲ್ಲ ಇವಳಿಂದಾನೇ ಅಲ್ವಾ? ನಾವೆಲ್ಲರೂ ಅವರಿಬ್ಬರಿಗೆ ಶತ್ರುಗಳಾಗಿರೋದು. ಕೋರ್ಟ್ ತೀರ್ಪು ಕೊಟ್ಟಾಯ್ತಲ್ಲ, ಇನ್ನು ಅವರಿಂದ ನಮ್ಗೆ ಯಾವ ಸಮಸ್ಯೆನೂ ಆಗಲ್ಲ ಅನ್ಕೊಂಡ್ರೆ ಮತ್ತೆ ಅವರು ಈ ಕೀಳ್ಮಟ್ಟಕ್ಕೆ ಇಳಿದಿದ್ದಾರೆ. ನಾಯಿ ಬಲ ಡೊಂಕು ಅನ್ನೋ ಹಾಗೆ ಅವ್ರ ಬುದ್ಧಿನೇ ವಕ್ರ ಬುದ್ಧಿ. ಅವ್ರನ್ನ ಬಿಟ್ಟಿದ್ದೆ ನಾವು ಮಾಡಿರೋ ತಪ್ಪು. ಹಿಡ್ಕೊಳಕ್ ಪ್ರಯತ್ನ ಪಟ್ರು ಆ ಸಿದ್ದು ಸಿಗ್ಲೇ ಇಲ್ವಲ್ಲ. ಅವನ್ ಸಿಕ್ಕಾಕೊಂಡಿದ್ದಾಗ್ಲೇ ಅವನ್ ಕೈ ಕಾಲ್ನ ಮುರಿದು ಒಂದ್ ಮೂಲೆಯಲ್ಲಿ ಕೂರ್ಸಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಎಲ್ರಿಗೋಸ್ಕರ ಅವನ ಜೊತೆ ಪ್ರತಿ ಸಲ ನನ್ನ ಮಗನೇ ಗಲಾಟೆ ಮಾಡ್ಕೋಬೇಕಾಗಿ ಬರ್ತಿದೆ. ನಮಗೋಸ್ಕರ ಅಲ್ಲ ದಮಯಂತಿ. ಒಬ್ಬ ಪೊಲೀಸ್ ಆಫೀಸರ್ ಆಗಿರೋದ್ರಿಂದ ಅವನ ಕರ್ತವ್ಯ ಅದು. ಯಾರಿಗೇನೇ ತೊಂದರೆ ಆದ್ರೂ ಶೌರ್ಯ ಹಾಗೆ ನಡ್ಕೋತಾನೆ. ನೀನ್ ಕಳ್ಕೊಳ್ಳೋದು ಏನಮ್ಮ? ಆ ಸಿದ್ದು ಸಂಪದನ್ ಜೊತೆ ಶತ್ರುತ್ವ ಬೆಳೆಸ್ಕೊಂಡಿರೋದು ನಿನ್ನ ಮಗಳು. ಅವನೇನೋ ಇವಳಿಗೋಸ್ಕರ ಅವ್ರ ಬೆನ್ನ ಹಿಂದೆ ಬಿದ್ದಿದ್ದಾನೆ. ಯಾವಾಗ ಏನಾಗತ್ತೋ ಅಂತ ನಾನ್ ಭಯ ಪಡ್ಬೇಕಾಗಿ ಬಂದಿದೆ. ಅತ್ತೆ, ನೀವಿಷ್ಟೊಂದು ಭಯ ಪಡೋ ಅವಶ್ಯಕತೆ ಇಲ್ಲ. ಹೋಗಿರೋದು ಆಫೀಸರ್. ಅವರು ಎಲ್ಲ ಸರಿ ಮಾಡಿನೇ ಬರ್ತಾರೆ. ನೋ ಡೌಟ್ ಅವನು ಇಲ್ಲೇ ಇದ್ದಾನೆ ಸರ್. ನೀವೆಲ್ಲರೂ ಹುಷಾರಾಗಿರಿ. ಓಕೆ ಸರ್. ನೀವು ಈ ಕಡೆ ಹೋಗಿ ಸರ್. ಅಲರ್ಟ್ ಆಗಿರಿ. ಓಕೆ ಸರ್. ನೀವು ಈ ಕಡೆ ಹೋಗಿ. ಸ್ಯಾಮ್,
ರಿಲ್ಯಾಕ್ಸ್ ಆಗು. ಇವತ್ತು ನನ್ನ ಕೈಯಲ್ಲಿ ಆ ಶೌರ್ಯ ಸಾವು ಗ್ಯಾರಂಟಿ. ಅಲರ್ಟ್ ಆಗ್ರೋ. ಸರ್, ಕಲ್ಯಾಣಿ, ಯಾಕಮ್ಮ ಕಣ್ಣೀರ್ ಹಾಕ್ತಿದ್ಯಾ? ನಮ್ಮೆಲ್ರಿಗೂ ಧೈರ್ಯ ಹೇಳಿ ನೀನ್ಯಾಕಮ್ಮ ಹೇಗಿದ್ಯಾ? ಕುಂಕುಮ ಕೆಳಗಡೆ ಬಿದ್ದೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡ್ಯಾ? ಗಾಳಿಗಾರ್ಹೋದ ಆರತಿ ನೋಡಿ, ಕೈಜಾರಿ ಕೆಳಗೆ ಬಿದ್ದು ಕುಂಕುಮ ನೋಡಿ ಬೇಜಾರು ಮಾಡ್ಕೋಬಾರ್ದಮ್ಮ. ಎಷ್ಟು ಶ್ರದ್ಧೆಯಿಂದ ಪೂಜೆ ಮಾಡಿದ್ಯಾ? ಆ ಅಮ್ಮನವ್ರ ದಯೆ ನಿನಗಿದ್ದೇ ಇರುತ್ತೆ. ಮನಸ್ಸಿಗಿದೆಲ್ಲ ಹಚ್ಕೋಬೇಡ ನೀನು. ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಮನ್ಸಿಗೆ ಯಾಕೋ ತುಂಬಾ ಕಸಿವಿಸಿ ಆಗ್ತಿದೆಮ್ಮ. ಆದ್ರೆ ಅವ್ರು ಯಾವುದೋ ಕಷ್ಟದಲ್ಲಿರುವಾಗ, ಏನೋ ಆಗ್ಬಾರದಾಗ್ತಿರುವಾಗ ನಮ್ಮ ಮನ್ಸು ನಮಗ್ ಹೇಳುತ್ತಲ್ಲ, ಅದೇ ತರನೇ ನನ್ ಮನ್ಸು ನನಗೇನೋ ಹೇಳ್ತಿದೆ ಅನ್ನಿಸ್ತಾ ಇದೆ. ಏನ್ ಕಲ್ಯಾಣಿ, ನೀನೇನ ಹೀಗ್ ಮಾತಾಡ್ತಿರೋದು? ಮಹಾಲಕ್ಷ್ಮಿ ಅಪಾಯದಲ್ಲಿದ್ದಾಳೆ ಅಂತಿದ್ದ ಹಾಗೇನೆ ನಿನಗೆ ಗೊತ್ತಿಲ್ಲದೆ ನೀನೇ ಭಯ ಪಡ್ತಿದ್ಯಾ? ಏನಾಗಲ್ಲ ಬಿಡಮ್ಮ.
ಶೌರ್ಯ ಹೋಗಿದ್ದಾನಲ್ವೇನಮ್ಮ, ಅವನ್ ಮಹಾಲಕ್ಷ್ಮಿಗೆ ಯಾವುದೇ ಅಪಾಯ ಆಗೋಕ್ ಬಿಡೋದಿಲ್ಲ. ನಾವ್ ಯಾವಾಗ್ಲೂ ಅವ್ರು ತೊಂದರೆಲೇ ಸಿಕ್ಕಾಕೊಂಡಿರ್ಬೋದು ಅಂತ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಆ ಆಲೋಚನೆನೇ ನಮಗೆ ಧೈರ್ಯ ಕೆಡಿಸ್ಬಿಡುತ್ತೆ. ಯಾವ ವಿಷಯಕ್ಕೂ ಭಯ ಪಡದೇ ಇರೋ ಕಲ್ಯಾಣಿನೇ ಭಯ ಪಡ್ತಿರೋದು ನೋಡ್ತಿದ್ರೆ ನನಗೂ ಆಶ್ಚರ್ಯ ಆಗ್ತಿದೆ. ಯಾಕೆ ಭಯ ಆಗಲ್ಲ? ನಮಗ್ ಗೊತ್ತಿಲ್ಲದೆ ಒಡವೆಗಳ ಬಗ್ಗೆ ನಾಟಕ ಆಡಿದ್ಲು, ನಮಗ್ ಹೇಳ್ದೆ ಆಸ್ತಿ ಬಗ್ಗೆ ಡ್ರಾಮಾ ಮಾಡಿದ್ಲು. ಆ ಸಿದ್ದು ಸಂಪದ ಇಬ್ಬರನ್ನು ರೊಚ್ಚಿಗೇಳಿಸ್ಬಿಟ್ಲು. ಈಗ ಅವ್ರು ಸುಮ್ನೆ ಬಿಡ್ತಾರಾ? ಏಟಿಗೆ ಎದ್ರೇಟ್ ಕೊಡ್ಲೇಬೇಕು ಅಂತ ಅವ್ರು ಕಾಯ್ತಿರ್ತಾರೆ. ಕೊನೆಗೆ ಆ ಮಹಾಲಕ್ಷ್ಮಿ ಸಿಕ್ಕುದ್ಲು ಅಂತ ಅವಳನ್ನ ಹೇಳ್ಕೊಂಡು ಹೋಗಿದ್ದಾರೆ. ಅದೇ ನಾನ್ ಆಚೆ ಹೋಗಿದ್ದಾಗ ನನ್ನನ್ನೇ ಹೇಳ್ಕೊಂಡು ಹೋಗಿದ್ರಿ. ಛೇ, ಸುಮ್ನಿರು. ನಿನ್ನ ಹೇಳ್ಕೊಂಡು ಹೋದ್ರೆ ನಾವ್ಯಾಕೆ ಭಯ ಪಡ್ತೀವಿ? ಅವರೇ ಭಯ ಪಟ್ಟು ಕರ್ಕೊಂಡ್ ಬಂದು ನಮಸ್ಕಾರ ಹಾಕಿ ಒಪ್ಸಿ ಹೋಗ್ತಿದ್ರು. ನಿಮಗ್ ಹಾಗೆ ಅನ್ಸತ್ತೆ ರೀ. ಆ ಜಾಗದಲ್ಲಿ ನನ್ನನ್ನೋ ನಿಮ್ಮನ್ನೋ ಎತ್ಕೊಂಡು ಹೋಗಿದ್ರೆ ಆಗ ನಿಮ್ಗೆಲ್ರಿಗೂ ಅರ್ಥ ಆಗ್ತಿತ್ತು. ಆ ಮಹಾಲಕ್ಷ್ಮಿನ ಕರ್ಕೊಂಡು ಹೋಗಿದ್ದಾರೆ. ಅವರನ್ನ ಹಿಡಿಯೋದಕ್ಕೆ ಶೌರ್ಯ ಹೋಗಿದ್ದಾನೆ. ಏನಾಗುತ್ತೋ ಏನೋ ಅಂತ ನಾವು ಭಯದಲ್ಲಿ ಸಾಯ್ತಿದ್ರೆ ಮಧ್ಯದಲ್ಲಿ ನಿನ್ಗೋಳೇನು? ನೀನ್ ಯಾವಾಗ್ಲೂ ಹಾಗೆ ಇರೋ ಸಮಸ್ಯೆನ ಬಿಟ್ಟು ಇಲ್ದೇ ಇರೋ ಸಮಸ್ಯೆ ಬಗ್ಗೆನೇ ಮಾತಾಡ್ತೀಯ. ನಿಮ್ಮೆಲ್ರಿಗೂ ಹಾಗೆ ಅನ್ಸತ್ತೆ ಕಣೋ. ನನಗೆ ನನ್ ಮಗನ್ಗೆ ಏನ್ ಆಗ್ಬಿಡತ್ತೋ ಅವನು ಕ್ಷೇಮವಾಗಿ ವಾಪಸ್ ಬರ್ಬೇಕು ಅಂತ ನಾನು ಅಮ್ಮನವ್ರಿಗೆ ಹರಕೆ ಕಟ್ಕೋತಾ ಇದ್ದೀನಿ. ಶೌರ್ಯನ ಮಾಮೂಲಿ ಮನುಷ್ಯ ಅನ್ಕೊಂಡ ಹಾಗೆ ಯಾಕೆ ಭಯ ಪಡ್ತಿದ್ಯಾ ದಮಯಂತಿ? ಈ ಸಮಾಜದಲ್ಲಿ ಎಲ್ಲರನ್ನೂ ಕಾಪಾಡುವಂತ ಒಬ್ಬ ದೊಡ್ಡ ಪೊಲೀಸ್ ಆಫೀಸರ್. ಅಂಥ ನನ್ನ ಶೌರ್ಯನ ಈ ಸಿದ್ದು ಅಂಥವ್ನು ಏನ್ ತಾನೇ ಮಾಡೋದಕ್ಕೆ ಸಾಧ್ಯ? ಏನು ನನ್ ಮನ್ಸು ಕೂಡ ತಳ್ಮಳಿಸ್ತಾ ಇದೆ. ಅಮ್ಮ ತಾಯಿ, ನನ್ ಮಗನ್ಗೆ ಯಾವುದೇ ರೀತಿ ಅಪಾಯ ಆಗದೆ ಇರೋ ತರ ಕಾಪಾಡಮ್ಮ. ಯಾವತ್ತೂ ಇಲ್ದಿರೋ ಯೋಚನೆಗಳು ಯಾಕೆ? ಈ ಭಯ ಯಾಕೆ ನಿಮ್ಗೆಲ್ಲ? ನಿಜವಾಗ್ಲೂ ಏನಾದ್ರೂ ತೊಂದರೆ ಆಗ್ಲೇಬೇಕು ಅಂತ ಇದ್ರೆ ಆ ತಾಯಿ ಆಶೀರ್ವಾದದಿಂದ ಎಲ್ಲಾನು ದೂರ ಆಗ್ಬಿಡುತ್ತೆ. ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ಸಾಲದು. ಆ ನಂಬಿಕೆ ಅನ್ನೋದು ನಮ್ಮಲ್ಲಿ ಇರಬೇಕು. ಆಗಲೇ ಆ ಪೂಜೆ ಮಾಡಿರೋದಕ್ಕೆ ಒಂದು ಅರ್ಥ ಇರುತ್ತೆ. ಸರ್, ಲಕ್ಷ್ಮಿ, ಬೇಗ ತೆಗಿರಿ ಸರ್. ಲಕ್ಷ್ಮಿ, ಆಫೀಸರ್ಸ್, ಆಫೀಸರ್ಸ್, ಬೇಗ ಕರ್ಕೊಂಡು ಹೋಗಿ ಉಣ್ಣ, ಕರ್ಕೊಂಡು ಹೋಗಿ. ಕಮಾನ್, ಫಾಸ್ಟ್. ಅವ್ರಿಗೆ ಯಾರಿಗೂ ಕಷ್ಟ ಅಂತಿದ್ದ ಹಾಗೆ ನನ್ ಮಗ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಕೊನೆ ಪಕ್ಷ ಹೊಟ್ಟೆಗೂ ಏನು ತಿಂದೆ ಹೊರಟೋದ. ಇಷ್ಟೊತ್ತಾದ್ರೂ ಬಂದಿಲ್ಲ. ಏನಾಯ್ತೋ ಏನೋ.
ಏನಾಗದ ದಮಯಂತಿ, ಏನಾಗಲ್ಲ ಬಿಡು. ಕನಿಷ್ಠ ಕಲ್ಯಾಣಿಗಾದ್ರೂ ಫೋನ್ ಮಾಡ್ಬೇಕಿತ್ತಲ್ಲ. ಇಷ್ಟೊತ್ತಾದ್ರೂ ಯಾಕೆ ಫೋನ್ ಮಾಡ್ಲಿಲ್ಲ ಅವನು? ಕಲ್ಯಾಣಿ, ಶೌರ್ಯ ಫೋನ್ ಮಾಡಲಿಲ್ಲ ಅಂದ್ರೇನು? ನೀನೇ ಅವನಿಗೆ ಮಾಡು. ಫೋನ್ ರಿಂಗ್ ಆಗ್ತಾ ಇದೆ, ಆದ್ರೆ ಯಾರು ಅಟೆಂಡ್ ಮಾಡ್ತಿಲ್ಲ. ಫೋನ್ ರಿಂಗ್ ಆಗ್ತಿದ್ರು ತೆಗಿತಿಲ್ಲ ಅಂದ್ರೆ ಏನೇ? ಅಲ್ಲಿ ಏನಾಗಿದ್ಯೋ ಏನೋ. ಫೋನ್ ಸೈಲೆಂಟ್ ಅಲ್ಲಿ ಇರ್ಬೋದು ಏನಮ್ಮ, ನೋಡಿರಲ್ಲ ಅನ್ಸುತ್ತೆ. ಶಿವಪಾರ್ವತಿ ಅಮ್ಮನವ್ರೆ, ಟಿವಿಲಿ ಏನೋ ವಾರ್ತೆ ಬರ್ತಾ ಇದೆ, ನೋಡಿದ್ರಾ? ಏನ್ ವಾರ್ತೆ? ಏನ್ ಬರ್ತಿದೆ? ಭುವನಗಿರಿ ಗೋಡನ್ನಲ್ಲಿ ಪೊಲೀಸರು ಮತ್ತು ರೌಡಿಗಳ ಮಧ್ಯೆ ಗುಂಡಿನ ಚಕಮಕಿ ಹಾಗೂ ಬಾಂಬ್ ಸ್ಫೋಟಗಳು. ಈ ಘಟನೆಯಲ್ಲಿ 5 ಜನ ರೌಡಿಗಳು, ಕೆಲವು ಪೊಲೀಸರು ಪ್ರಾಣ ಬಿಟ್ಟಿದ್ದಾರೆಂದು ಪ್ರಾಥಮಿಕ ಮಾಹಿತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪೂರ್ತಿ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಜಿ ನ್ಯೂಸ್. ಹಲೋ ಹಲೋ ಆಫೀಸರ್. ಅಮ್ಮ, ನಾನು ಆಫೀಸರ್ ಅಲ್ಲ. ಇಲ್ಲಿ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗಿದೆ, ತುಂಬಾ ಜನ ಸತ್ತೋಗಿದ್ದಾರೆ. ಕಲ್ಯಾಣಿ, ಹಲೋ ಹಲೋ ಕಲ್ಯಾಣಿ, ಏನಾಯ್ತಮ್ಮ? ಏನಾಯ್ತಮ್ಮ? ಅಮ್ಮ ಕಲ್ಯಾಣಿ, ಏನಾಯ್ತಮ್ಮ? ಏನಾಯ್ತಮ್ಮ? ಕಲ್ಯಾಣಿ, ಕಲ್ಯಾಣಿ, ಏನಾಯ್ತಮ್ಮ? ಕಲ್ಯಾಣಿ, ಏನಾಯ್ತಮ್ಮ? ಕಲ್ಯಾಣಿ, ಕಲ್ಯಾಣಿ, ಅಮ್ಮ ಏನಾಯ್ತಮ್ಮ? ಕಲ್ಯಾಣಿ, ಕಲ್ಯಾಣಿ, ಹೇಳಮ್ಮ, ಏನಾಯ್ತಮ್ಮ? ಕಲ್ಯಾಣಿ ಏನಾಯ್ತು? ಅಮ್ಮ ಕಲ್ಯಾಣಿ, ಕಲ್ಯಾಣಿ ಏನಾಯ್ತಮ್ಮ? ಆಫೀಸರ್, ಶೌರ್ಯನ್ಗೇನಾಯ್ತು? ಆಫೀಸರ್ಗೇನೋ ಆಗಿದೆಯಂತೆ.